ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೊ ಇಲ್ಲೆಲ್ಲ ಹೇಗೆ ಆ ಒಂದು ಮನಿಯನ್ನ ಮಾಡುವಂಥದ್ದು, ಆದಾಯವನ್ನ ಗಳಿಸುವಂಥದ್ದು, ಇದ್ರ ಬಗ್ಗೆ? ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ಅವರೇ ಹಣ ಕೊಡ್ತಕ್ಕಂಥ ಪದ್ಧತಿ ಇಲ್ಲ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅವರಿಂದಾಗಿ ಹಣ ಬರ್ತಾ ಇಲ್ಲ, ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಹೇಳುವ ಕಾರಣಕ್ಕಾಗಿ ಹಣ ಬರುವಂತದ್ದಿಲ್ಲ. ಫೇಸ್ಬುಕ್ ನಲ್ಲಿ ಇದೆ, ಯೂಟ್ಯೂಬ್ ನಲ್ಲಿ ಇದೆ. ಅದನ್ನ ಮಾನಿಟೈಸ್ ಅಂತ ಬರುತ್ತೆ. ಮಾನಿಟೈಸ್ ಮಾಡುವಾಗ ಆಡ್ಸೆನ್ಸ್ ಅಂತ ಬರುತ್ತೆ, ಅದನ್ನ ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಲಿಂಕ್ ಮಾಡ್ಕೊಂಡ್ರೆ ಯೂಟ್ಯೂಬಿಗೆ ಅದ್ರ ಮೂಲಕ ಹಣವನ್ನ ತೆಗಿಬಹುದಾಗಿರತ್ತೆ. ಹಾಗೆ ಫೇಸ್ಬುಕ್ ನಲ್ಲಿ ಕೂಡ ಹಣ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜಾಸ್ತಿ ಜನ ಫಾಲೋವರ್ಸ್ ಇರುವವರು ನಾವು ಇನ್ಫ್ಲೂಯೆನ್ಸರ್ ಆಗಿ ಕನ್ವರ್ಟ್ ಆಗ್ತೇವೆ ಅಂತ ಹೇಳಿ ಇನ್ಫ್ಲೂಯೆನ್ಸರ್ ಆಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಕೆಲವರು ಸ್ಪಾನ್ಸರ್ ಆಡ್ ಗಳನ್ನ ತಗೊಳ್ತಾರೆ, ಅದನ್ನ ಟಾಪ್ ಬ್ಯಾಂಡರ್ ಲೋವರ್ ಬ್ಯಾಂಡರ್ ಹಾಕೊಂಡು ಅಥವಾ ಯಾವ್ದೋ ಒಂದ್ ಕಡೆಗೆ ಒಂದು ಸರ್ಟೆನ್ ಸೆಗ್ಮೆಂಟ್ ಅಲ್ಲಿ ಅದನ್ನ ಹಾಕೊಂಡು ನಂತರದಲ್ಲಿ ಅದನ್ನ ಓಡಿಸ್ತಕ್ಕಂಥ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಹಣವನ್ನು ಚಾರ್ಜ್ ಮಾಡ್ತಕ್ಕಂಥದ್ದಿದೆ. ಅದರಲ್ಲಿ ಕೂಡ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಆದ್ರೆ ನಂಬಕ್ ಬರಲ್ಲ, ಕೆಲವು ಸಲ 300 ರೂಪಾಯಿಂದ ಹಿಡಿದು ಮಾಡ್ತಾ ಇರೋರು ಇದ್ದಾರೆ. ಇವಾಗ ಫುಡ್ ಪ್ಲೇಸಸ್ ಹಂಗೆಲ್ಲ ಸರ್, ಯಾವ್ದೋ ಒಂದು ಹೋಗ್ತಾರೆ, ಇಲ್ಲಿ ಬಟ್ಟೆ ಚೆನ್ನಾಗಿರತ್ತೆ, ಇಲ್ಲಿ ಫುಡ್ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋದಾಗ ಅದು ಹಂಗಿರಲ್ಲ. ಬಿಕಾಸ್ ನಾವು ನಂಬಕ್ ಆಗಲ್ಲ. ಇವಾಗ ಎಲ್ಲ ಇನ್ಫ್ಲೂಯೆನ್ಸರು ದುಡ್ಡಿಸ್ಕೊಂಡು ಇನ್ಫ್ಲೂಯೆನ್ಸ್ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಫೇಕ್ ಇನ್ಫ್ಲೂಯೆನ್ಸರ್ ಗಳು ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಇವತ್ತು ಫೇಕ್ ರಿವ್ಯೂಸ್ ಗಳು ಜಾಸ್ತಿ ಬರ್ತಾ ಇದಾವೆ. ತನ್ಮೂಲಕವಾಗಿ ಏನಾಗ್ತಾ ಇದೆ ಅಂತಂದ್ರೆ, ಫೇಕ್ ಬಿಸ್ನೆಸ್ ಗಳು ಹೆಚ್ಚು ಪ್ರಮೋಷನ್ ಅನ್ನು ಪಡಿತಾ ಇದ್ದಾವೆ. ನಾವು 200 ರೂಪಾಯಿಗೆ ಬಟ್ಟೆ ಕೊಡ್ತೇವೆ ಅಂತಂದ್ರು, ತಗೊಬಂದ್ರು, ಒಗದ್ರು, ಮತ್ತೆ ಖರ್ಚಿಪಾಯ್ತದು. ಅಂದ್ರೆ ಈ ರೀತಿಯಾದಂತಹ ಅನೇಕ ವಿದ್ಯಮಾನಗಳು ನಡೀತಾ ಇದೆ. ಇವತ್ತು ಆನ್ಲೈನ್ ಫ್ರಾಡ್ಸ್ ಗಳು ಜಾಸ್ತಿ ಆಗ್ತಾ ಇರೋದು ಅದಕ್ಕಾಗಿ. ನಾವು ಯಾವ್ದನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ಹೇಳುವಂತ ಕಲ್ಪನೆ ಇರೋದಿಲ್ಲ ಜನರಿಗೆ. ನಿಮ್ಗೆ ಗೊತ್ತಿರ್ಲಿ, ಯಾಕೆ ಅಂತಂದ್ರೆ ಫೇಸ್ಬುಕ್ ನಲ್ಲಿ ಕೆಲವು ಮೆಡಿಸಿನ್ ಗಳನ್ನ, ಕೆಲವು ಪರ್ಟಿಕ್ಯುಲರ್ ಆದಂತ ವಿಚಾರಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಆಡ್ಸ್ ಗಳನ್ನ ರನ್ ಮಾಡುವಾಗ ಈಗ ಮೆಡಿಸಿನ್ ಗಳು ಆಗಿರ್ಬೋದು ಅಥವಾ ಕಂಪ್ಯೂಟರ್ಸ್, ಈಗ ನಾವು ಕಂಪ್ಯೂಟರ್ ರಿಪೇರ್ ಮಾಡ್ತೇವೆ ಹೇಳ್ತಕ್ಕಂಥದ್ದು ಎಲ್ಲದನ್ನ ಇದು ಮಾಡ್ತಾರಲ್ಲ, ಅದನ್ನೆಲ್ಲ ನಾವು ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಗೂಗಲ್ ಆಡ್ಸ್ ಮುಖಾಂತರ. ಫೇಸ್ಬುಕ್ ಆಡ್ಸ್ ನಲ್ಲೂ ಕೆಲವುದಕ್ಕೆ ರಿಸ್ಟ್ರಿಕ್ಷನ್ಸ್ ಇದಾವೆ. ಮತ್ತೆ ಅದು ಯಾವ ರೀತಿ ಕಂಟೆಂಟ್ ಹೇಳೋದನ್ನೆಲ್ಲ ಕರೆಕ್ಟ್ ಆಗಿ ನಾವು ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಸೆನ್ಸಿಟಿವ್ ಕಂಟೆಂಟ್ ಆಗಿದ್ರೆ, ಪೊಲಿಟಿಷಿಯನ್ಸ್ ಇದ್ದಾಗಿದ್ರೆ ಬೇರೆ ರೀತಿ ಅದನ್ನ ರನ್ ಮಾಡ್ಬೇಕು, ಇದೆಲ್ಲದೂ ಇರುತ್ತೆ. ಅವ್ರಿಗಂದ್ರೆ ಆಡ್ಸ್ ಹೇಗೆ ರನ್ ಮಾಡ್ಬೇಕು, ಇದಕ್ಕೆಲ್ಲ ಕಂಟೆಂಟ್ ಪಾಲಿಸಿ ಇದೆ. ಮತ್ತೆ ಫೇಕ್ ಫಾಲೋವರ್ಸ್ ಗಳನ್ನ ತರುವಂತದ್ದು, ಫೇಕ್ ಲೈಕ್ಸ್ ಗಳನ್ನ ತರುವಂತದ್ದು, ಇದನ್ನೆಲ್ಲ ಮಾಡಬಿಟ್ಟು ಏನಾಗಿದೆ ಅಂತಂದ್ರೆ, 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಥವಾ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಬರ್ತಾ ಇರೋದು 10 ಲೈಕು, 20 ಲೈಕು, 30 ಲೈಕ್ಗಳು ಬರ್ತಾ ಇರತ್ತೆ. ಸರ್, ಈ ಫೇಕ್ ಫಾಲೋವರ್ಸ್ ಹೇಗೆ ಬರುವಂತದ್ದು? ಅಥವಾ ಈಗ ಇನ್ಸ್ಟಾಗ್ರಾಮ್ ಅಲ್ಲೇ ಫೇಕ್ ಫಾಲೋವರ್ಸ್ ನ ಇನ್ಸ್ಟಾಗ್ರಾಮೇ ಕೊಡುತ್ತೆ ಅಥವಾ ಹೇಗೆ ಅದು ವರ್ಕ್? ಅಥವಾ ಫೇಸ್ಬುಕ್ ಅಲ್ಲಿ? ಇನ್ಸ್ಟಾಗ್ರಾಮ್ ಇಂದ ಆ ರೀತಿ ಕೊಡುವಂತದ್ದಿಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬೋಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಾಗಿ ಬೋಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಮೊದಲಿನ ಹಂತದಲ್ಲಿ ಗೂಗಲ್ ನಲ್ಲಿ ಕೂಡ ಈ ರೀತಿಯಾದಂತಹ ಸ್ಕ್ಯಾಮ್ ಗಳನ್ನ ನಡೆದವು. ಗೂಗಲ್ ನಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಬೋಟ್ ಗಳನ್ನ ಇಟ್ಟು ಸರ್ಚ್ ಇಂಜಿನ್ ಗಳಿಗೆ ಚಮಕಾಯಿಸಿ, ಅಂದ್ರೆ ಸರಿಯಾಗಿ ತಿಳಿಸದೆ, ಸರ್ಚ್ ಇಂಜಿನ್ ಗೊತ್ತಾಗದೆ ಹೋದ ಹಾಗೆ ಬೋಟ್ ಟ್ರಾಫಿಕ್ ಅನ್ನ ಅದಕ್ಕೆ ತರೋದು ಯಾವ್ದೋ ಒಂದು ವೆಬ್ಸೈಟ್ಗೆ. ಅವಾಗ ಅದರಲ್ಲಿ ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ರೆವೆನ್ಯೂ ಇನ್ಕ್ರೀಸ್ ಆಯ್ತು ಅಲ್ಲಿ. ಆ ರೀತಿಯಾದದ್ದೆಲ್ಲ ಆಗಿ ನಂತರದ ದಿವಸಗಳಲ್ಲಿ ಏನಾಯ್ತು ಅಂತಂದ್ರೆ, ಗೂಗಲ್ ಅದನ್ನು ಕೂಡ ಟ್ರ್ಯಾಕ್ ಮಾಡಕ್ ಇಡುತ್ತೆ. ಈಗ ಲೋಕಲ್ ಬಿಸ್ನೆಸ್ ಅನ್ನ ಗುರುತಿಸೋದು ಹೇಗೆ, ನಾವು ನಿಯರ್ ಮೀ ಅಂತ ಹೊಡೆದ ತಕ್ಷಣ ಒಂದು GMB ಪ್ರೊಫೈಲ್ ಬರ್ತದೆ ಅವರಿದ್ದು. ಅಲ್ಲಿಗೆ ಹೋಗಿ ರೀಚ್ ಆಗಬೇಕು ಅಂತಂದ್ರೆ ನಾವು ಹೇಗೆ ಹೋಗ್ಬೇಕು ಅಂತ ಡೈರೆಕ್ಷನ್ ಹಾಕ್ತೇವೆ, ಅಲ್ಲಿಗೆ ಹೋಗ್ತೇವೆ. ಅದನ್ನ ಏನ್ ಮಾಡಲಾಯ್ತು ಅಂತಂದ್ರೆ, ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತ ತೋರಿಸಲಾಯ್ತು. ಮೊದಲಿನ ದಿವಸಗಳಲ್ಲಿ ರಿವ್ಯೂಸ್ ಗಳನ್ನು ಜಾಸ್ತಿ ಕೊಡಿಸಲಾಯ್ತು. ಅಂದ್ರೆ ಮನೇಲಿ ಕೂತ್ಕೊಂಡಿದ್ದವರು, ಅಲ್ಲಿ ಹೋಗದೆ ಹೋದವರು ಕೂಡ ರಿವ್ಯೂಸ್ ಕೊಟ್ಟಾಯ್ತು. ಅದೆಲ್ಲದನ್ನು ನೋಡುವಾಗ ಗೂಗಲ್ ಸಸ್ಪೆಂಡ್ ಮಾಡಿ ಹಾಕಿತ್ತು ಇತ್ತೀಚಿನ ದಿವಸಗಳಲ್ಲಿ. ಅಂತ ಪರ್ಟಿಕ್ಯುಲರ್ GMB ಗಳನ್ನು ಹುಡುಕಿ ಸಸ್ಪೆಂಡ್ ಮಾಡಿ ಹಾಕಿತ್ತು. ಆದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ದುರ್ದೈವವಶಾತ್ ಇದು ಯಾವ್ದು ಆಗ್ಲೇ ಇಲ್ಲ. ಹೌದು, ಈಗಲೂ ಕೂಡ ಫೇಕ್ ಆಗಿರುವಂತ ಕಂಟೆಂಟ್ ಗಳು, ಫೇಕ್ ಆಗಿರುವ ಪ್ರೊಫೈಲ್ ಜಾಸ್ತಿ ಚಾಲ್ತಿಯಲ್ಲಿದೆ. ಹೌದು, ಹೆಚ್ಚು ಚಾಲ್ತಿಯಲ್ಲಿ ಇರೋದೇ ಅವು. ಏನ್ ಮಾಡ್ತಾರೆ ಅಂದ್ರೆ, ಯಾವ್ದಕ್ಕೋ ಬರ್ತಾರೆ, ಸುಮ್ನೆ ಕುಂತ್ಕೊಂಡು ಕಮೆಂಟ್ ಹಾಕ್ತಾರೆ, ಮನೇಲಿ ಕುತ್ಕೊಂಡು ಕೆಲಸ ಇಲ್ಲದೆ. ಅಂದ್ರೆ ಅಗತ್ಯ ಇದೆಯೋ ಇಲ್ಲವೋ ಎಲ್ಲದಕ್ಕೂ ನಾನೊಬ್ಬ ಹೊಣೆಗಾರ ಅಂತ ಹೇಳುವ ಹಾಗೆ, ರೆಸ್ಪಾನ್ಸಿಬಿಲಿಟಿ ಎಲ್ಲದೂ ನನ್ ಮೇಲೆ ಇದೆ ಹೇಳುವ ಹಾಗೆ ಅಗತ್ಯ ಇಲ್ಲದೆ ಕಮೆಂಟ್ ಮಾಡುವಂಥದ್ದು. ಹೌದು, ಸುಮ್ನೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡುವಂಥದ್ದು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನಾನು ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಯಾರಿದಾರೋ ಅವ್ರೆಲ್ಲರಿಗೂ ಹೇಳುವಂತದ್ದು ಒಂದು ಕಿವಿ ಮಾತು,
IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿದ್ರೆ ಹ್ಮ್. ವಿತಿನ್ 5 ಮಿನಿಟ್ಸ್ ನೀವು ಎಲ್ಲಿದ್ದೀರೋ ಅಲ್ಲಿ ಬಂದು ಹಿಡಿದು ನಿಮ್ಮನ್ನ ಒಳಗೆ ಹಾಕ್ಬೋದು. ಅಷ್ಟರ ಮಟ್ಟಿಗೆ ಅವಕಾಶಗಳು ಇದ್ದಾವೆ ನಮ್ಮಲ್ಲಿ. ಸೈಬರ್ ಸೆಕ್ಯೂರಿಟಿ ಏನಾದ್ರು ಮನ್ಸ್ ಮಾಡಿದ್ರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಇದರಿಂದ ಯಾರಿಗೂ ಹಾರ್ಮ್ ಆಗ್ತಾ ಇಲ್ಲ, ಹಾರ್ಮ್ ಆಗ್ತಾ ಇರುವಂತ ಅನೈತಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನ ಇಟ್ಟಿದ್ದಾರೆ ಅಲ್ಲಿ. ಇದರಿಂದ ಯಾರಿಗೂ ಹಾರ್ಮ್ ಆಗ್ತಾ ಇಲ್ಲ, ದೊಡ್ಡ ನಷ್ಟ ಏನೂ ಆಗಿಲ್ಲ ಹೇಳುವ ಕಾರಣಕ್ಕಾಗಿ ಸುಮ್ಮನಿದ್ದಾರೆ ಬಿಟ್ರೆ ನಿಮ್ಮನ್ನ ಟ್ರ್ಯಾಕ್ ಮಾಡೋದು ಎಷ್ಟು ಹೊತ್ತಿನ ಕೆಲಸವೂ ಅಲ್ಲ. ಕೆಲವೊಂದು ಟೈಮ್ IP ಅಡ್ರೆಸ್ ಸಿಗ್ತಿಲ್ಲ, ಟ್ರ್ಯಾಕೇ ಮಾಡಕ್ ಆಗ್ತಿಲ್ಲ. ಈಗ ರೀಸೆಂಟ್ ಆಗಿ ಸರ್ ಒಂದು ನ್ಯೂಸ್ ಕೂಡ ಆಗಿತ್ತು, ಒಬ್ಳು ಮಹಿಳೆ ಸಖತ್ತು ಬಾಂಬ್ ಮೇಲ್ಗಳನ್ನ ಕಳಿಸ್ತಾಳೆ. ಎಂತಕ್ಕೆ ಅಂತ ಹೇಳಿದ್ರೆ ಏನೋ ಹುಡುಗ ಮೋಸ ಮಾಡಿದ ಅಂತ ಅವನ ಹೆಸರಲ್ಲಿ ಫೇಕ್ ಆಗಿ ಕ್ರಿಯೇಟ್ ಮಾಡ್ತಾಳೆ. ಬಟ್ ಆದ್ರೆ ಅವಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಬಹಳಷ್ಟು ಸರ್ಕಸ್ ಮಾಡ್ಬಿಡ್ತಾರೆ. ಕೆಲವೊಂದು ಕಡೆ IP ಅಡ್ರೆಸ್ ಟ್ರ್ಯಾಕ್ ಆಗಲ್ಲ. ಸೊ ಅದು ಹಿಂಗ್ ಮಾಡ್ಬೋದು ಸರ್, ಅಂದ್ರೆ ಅಷ್ಟು ಗೌಪ್ಯವಾಗಿ? ಅದು ಕೂಡ ಇದೆ, ಸೈಬರ್ ಸೆಕ್ಯೂರಿಟಿ ಅಂತ ಇದೆ ನಮ್ಮ ಇದರಲ್ಲಿ. ಓಕೆ, ಓದುವವರು ಅದನ್ನ ಓದ್ಕೊಂಡಿದ್ರೆ ಹೇಗೆ ಅದನ್ನ ಮ್ಯಾನಿಪುಲೇಟ್ ಮಾಡಬಹುದು ಹೇಳುವಂತದ್ದು ಕೂಡ ವಿಧಾನ ಇದೆ. ಅದು ಹೇಗೆ ಅಂತಂದ್ರೆ VPN ಗಳ ಮುಖಾಂತರ, ಆದ್ರೆ ಒಂದು ಕ್ಷಣಕ್ಕೆ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದ ಹಾಗೆ ಕಾಣುತ್ತೆ, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕಡೆಗೆ ತೋರಿಸುತ್ತೆ ಅವರ IP ಅಡ್ರೆಸ್. ಅಂದ್ರೆ ಇನ್ನೊಂದು ಜಾಗದಲ್ಲಿ ನೀವು ಕೆಲವು ಮೂವಿಗಳಲ್ಲೆಲ್ಲ ನೋಡಿರ್ಬೋದು, ಬಹುಶಃ ಕೀ ಅಂತ ಒಂದು ಮೂವಿ ಬಂತು, KEE ಕೀ ಅಂತ ಮೂವಿ. ಇದು ಮೇನ್ ಆಗಿ ಸೈಬರ್ ಸೆಕ್ಯೂರಿಟಿ ಮೇಲೆ ಡಿಪೆಂಡ್ ಆಗಿ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಬಹಳ ಅದ್ಭುತವಾಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಇರುವವರೆಲ್ಲ ನೋಡಬಹುದಾದಂತ ಒಂದು ಸಿನಿಮಾ. ಅಂತ ಸಿನಿಮಾದಲ್ಲಿ ಅವರು ತೋರಿಸಿದ್ರು ಅದನ್ನ ಹೇಗೆ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಹೇಳುವಂತದ್ದೆಲ್ಲ. VPN ಅಂತ ಕರಿತೇವೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ. ಅದನ್ನ ಆಗಾಗ ಚೇಂಜ್ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಕಡೆಗೆ ಅವರು ಇರುವ ಹಾಗೆ ತೋರಿಸಬಹುದು. ಅದಕ್ಕೆ ಒಂದ್ ಸ್ವಲ್ಪ ಪೇಡ್ ಸರ್ವಿಸ್ ಗಳೆಲ್ಲ ಬರುತ್ತದೆ, ಅದನ್ನೆಲ್ಲ ಮಾಡುವಂತದ್ದು ಮಾಡಿದ್ರು. ಇದನ್ನ ಇಲ್ಲಿಗಲ್ ಆಗಿ ಬಳಸಿ ಹೇಳುವ ಕಾರಣಕ್ಕಾಗಿ ಹೇಳ್ತಾ ಇರುವಂತದ್ದಲ್ಲ. ಅದನ್ನ ಬಳಸಿದ್ರೆ ಮುಂದಾಗುವಂತ ಕಾನ್ಸಿಕ್ವೆನ್ಸಸ್ಗೆಲ್ಲ ನೀವೇ ಜವಾಬ್ದಾರರಾಗ್ತೀರಾ ಹೇಳೋದನ್ನು ನಾ ಹೇಳ್ತಾ ಇದ್ದೀನಿ. ನೀವು ಹಂಗೆ ಹೇಳ್ತಾ ಇರೋದು.